ಆತ್ಮೀಯ ಸ್ನೇಹಿತರೆ, ನೀವು ಗೂಗಲಿಗೆ ಹೋಗಿ SHP ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತೇಳಿ ಸರ್ಚನ್ನು ಮಾಡಬೇಕಾಗುತ್ತೆ. ಸರ್ಚನ್ನು ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಈ ರೀತಿ ವಿಂಡೋ ಶೋ ಆಗುತ್ತೆ. ಈ ರೀತಿ ವಿಂಡೋ ಶೋ ಆದಂಥ ಸಂದರ್ಭದಲ್ಲಿ ಅಲ್ಲಿ ನೀವು 3 ಆಪ್ಷನ್ಗಳನ್ನ ನೋಡ್ಬೋದು. ಅಲ್ಲಿ ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್ ಮತ್ತು SSP ಅಕೌಂಟ್ ಅಂತೇಳಿ ಅಲ್ಲಿ ನೀವು ಅಪ್ಲೈ ಅಂತ ಇದೆ ನೋಡಿರಿ. ಅಲ್ಲಿ ರೆಡ್ ಮಾರ್ಕಲ್ಲಿದೆ ಪೋಸ್ಟ್ ಮೆಟ್ರಿಕ್ಕು, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ನೋಡ್ಬೋದು ಡು ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳ್ತಾ ಇದೆ. ಅಲ್ಲಿಗೆ ನೀವು ಎಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಮುಂದೆ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ನೀವು ಇಲ್ಲಿ ನೋಡ್ಬೋದು ಲಾಗಿನ್, ನ್ಯೂ ಪಾಸ್ವರ್ಡ್ ಮತ್ತು ಪಾಸ್ವರ್ಡ್ ದೃಢೀಕರಿಸಿ ಅಂತ ಇದೆ. ಅಲ್ಲಿ ಲಾಗಿನ್ಗೆ ನೀವು ಏನು ಕೊಡಬೇಕಾಗತ್ತೆ ಅಂದರೆ ನಿಮ್ಮ SSP ID-ಯನ್ನು ಕೊಡಬೇಕಾಗತ್ತೆ. ಆ SSP ID-ಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಗೆಟ್ OTP ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ OTP ಬರ್ತದೆ. ಆ OTPಯಿಂದ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಅಲ್ಲಿ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೀವು ಹೊಸ ಒಂದು ಪಾಸ್ವರ್ಡನ್ನು ಹಾಕ್ಕೊಂಡು ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಅಲ್ಲಿ ನೀವೇನು ಯೂಸರ್ ID ನಿಮ್ಮದು SSP ಇದು ID ಮತ್ತು ಪಾಸ್ವರ್ಡ್ ಎರಡನ್ನೂ ತಗೊಂಡು ನೀವು ಮತ್ತೆ ಬಂದಾಗ ಇಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಲಾಗಿನ್ಗೆ ನಿಮ್ಮದು ಇವಾಗ ID ಬಂತಲ್ಲ, SSP ID-ಯನ್ನು ಹಾಕ್ಬಿಟ್ಟು ಪಾಸ್ವರ್ಡ್ ಬಂದು ನೀವು ಕೊಟ್ಟಲ್ಲ, ಕ್ರಿಯೇಟ್ ಮಾಡೋದಲ್ಲ, ಪಾಸ್ವರ್ಡನ್ನು ಹಾಕ್ಬಿಟ್ಟು ಅಲ್ಲಿ ಕ್ಯಾಪ್ಚಾ ಬರ್ತದೆ. ಆ ಕ್ಯಾಪ್ಚನ ಕೊಟ್ಟು ಲಾಗಿನನ್ನು ಮಾಡಬೇಕಾಗುತ್ತೆ. ಆ ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಹೋಮ್ ಅಪ್ಲೈ ಫಾರ್ ಹಾಸ್ಟೆಲ್ ಅಂತಿದೆ ನೋಡಿರಿ. ಆದರೆ ಅಪ್ಲೈ ಫಾರ್ ಹಾಸ್ಟೆಲ್ ಅಂತಿದೆಯಲ್ವಾ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ. ಅಲ್ಲಿ 4 ಸ್ಟೆಪ್ಪಲ್ಲಿ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗುತ್ತೆ. ಅದನ್ನು ಒಂದು ಕಡೆಯಿಂದ ಒಂದೊಂದಾಗಿ ಸ್ಟೆಪ್ಸ್ಗಳು ಏನು ಅಂತಕ್ಕಂಥದ್ದನ್ನು ಈಗ ನೋಡ್ಕೊಂಡು ಬರೋಣ. ಇಲ್ಲಿ ಮೊದಲನೇ ಸ್ಟೆಪ್ಪು ಅಂದರೆ ಅದರ ಮೇಲೆ ಕ್ಲಿಕ್ ಮಾಡ್ತಂಥ ಸಂದರ್ಭದಲ್ಲಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಎಂಟರ್ SSLC ಸ್ಟಡಿ ಡೀಟೇಲ್ಸ್ ಅಂತ ಕೇಳ್ತಾನಲ್ಲ, ಅಲ್ಲಿ 10th ಬೋರ್ಡ್ ಟೈಪ್ ಅಂತ ಕೇಳ್ತಾನೆ. ನಿಮ್ಮದು ಯಾವುದು ಬೋರ್ಡ್ ಆಗಿರ್ತದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. SSLC, CBSE, ICSC ಅಥವಾ ಅದರ್ ಸ್ಟೇಟ್ ಬೋರ್ಡ್ ಯಾವುದಿರ್ತದೆ ನೋಡ್ಕೊಂಡು ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಅಲ್ಲಿ ನಿಮ್ಮದು SSLC ರಿಜಿಸ್ಟ್ರೇಷನ್ ನಂಬರನ್ನ ಕೊಡಬೇಕಾಗುತ್ತೆ. ಅಲ್ಲಿ ಟೈಪ್ ಮಾಡಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಏನಿದೆ ಆ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಅದೇ ಬಂದು ಅಲ್ಲಿ ಕೂತ್ಕೊಳ್ತದೆ. ಅದೇ ಸೇವ್ ಆಗುತ್ತೆ. ಸೇವ್ ಆದ ನಂತರ ನೆಕ್ಸ್ಟು ನೀವು ಮಾಡಬೇಕಾದ ನೆಕ್ಸ್ಟ್ ಕೆಲಸ ಏನಪ್ಪ ಅಂದರೆ ನಿಮ್ಮ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ಅಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ, ಯಾವುದು ಕ್ಯಾಸ್ಟು ಅಂತೇಳಿ. ಅದಾದ ನಂತರ ಇಲ್ಲಿ ನೋಡಿ ಅಲ್ಲಿ ಎಂಟರ್ ಸರ್ಟಿಫಿಕೇಟ್ ಡೀಟೇಲ್ಸು, ಯಾವ ಒಂದು ನೀವು ಧರ್ಮಕ್ಕೆ ಬರ್ತೀರ ಅಂತಕ್ಕಂಥದ್ದು, ಯಾವ ಧರ್ಮ ಅಂತಕ್ಕಂಥದ್ದನ್ನು ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟು ಇದು ಸೆಲೆಕ್ಟ್ ಆಗುತ್ತೆ ಹಿಂದೂ ಆದ ತಕ್ಷಣ ಹಿಂದೂನೋ ಯಾವುದು ಆದ ತಕ್ಷಣ ನೆಕ್ಸ್ಟು ಅಲ್ಲಿ ಕ್ಯಾಟಗರಿಗಳು ಬರ್ತವೆ. ಅದು ನಿಮ್ಮದು ಆ ಹಿಂದೂವಲ್ಲಿ ಯಾವುದು ಕ್ಯಾಟಗರಿ ಬರ್ತದೆ ಅಂತಕ್ಕಂಥದ್ದನ್ನು ಕೂಡ ನೀವು ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ನೆಕ್ಸ್ಟು ಮುಂದಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟು ಅಂದರೆ ನಿಮಗೆ ಜಾತಿ ಪ್ರಮಾಣ ಪತ್ರದ 15 ನಂಬರ್ ಇರ್ತದೆ, RD ನಂಬರ್ ಅಂತ ಕರಿತೀವಿ. ಆ RD ನಂಬರನ್ನ ಕೊಟ್ಟು ಅಲ್ಲಿ ನೀವು ಚೆಕ್ಕನ್ನು ಮಾಡಬೇಕಾಗುತ್ತೆ. ಮಾಡಿದ ತಕ್ಷಣ ಮತ್ತೆ ಪೇಜು ಓಪನ್ ಆಗುತ್ತೆ. ಅಲ್ಲಿ ಪೇಜ್ ಓಪನ್ ಆದ ಈ ಥರ ಪೇಜ್ ಓಪನ್ ಆಗುತ್ತೆ. ನೋಡ್ಕೊಳ್ಳಿ ಅಲ್ಲಿ ಯಾವ್ಯಾವುದು ಏನು ಅಂತ ಅದೇ ಓಪನ್ ಆಗುತ್ತೆ. ಓಪನ್ ಆದ ನಂತರ ಎಷ್ಟು ಇನ್ಕಮ್ ಸರ್ಟಿಫಿಕೇಟ್ ಅಷ್ಟೇ, ಅದನ್ನು ಕೂಡ ನೀವು ಅಲ್ಲಿ ಕೊಟ್ಟು ಅಲ್ಲೇ ಬರ್ತದೆ. ಬಂದಾಗ ಅದು ಕೂಡ ಆಟೋಮೆಟಿಕ್ಕಾಗಿ ತಗೊಳ್ತದೆ ಅಂತ ಹೇಳ್ಬೋದು. ತಗೊಂಡ ನಂತರ ನೆಕ್ಸ್ಟ್ ಮುಂದಕ್ಕೆ ಹೋದಾಗ ಅಲ್ಲಿ ನಿಮ್ಮದು ಪರ್ಸನಲ್ ಡಾಟಾವನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ ನೇಮು, ನಿಮ್ಮ ಹೆಸರೇನು ಅಂತಕ್ಕಂಥದ್ದು, ಅಲ್ಲಿ ಜೆಂಡರ್ ಬರ್ತದೆ, ಮತ್ತು ಸ್ಟೂಡೆಂಟ್ದು ಫೋನ್ ನಂಬರು ಮತ್ತು ಪೇರೆಂಟ್ಸ್ ಫೋನ್ ನಂಬರ್ ಹಾಕ್ಬಿಟ್ಟು ಅಲ್ಲಿ OTP ಮೇಲೆ ಕ್ಲಿಕ್ ಮಾಡಬೇಕು. ಆ ಕ್ಲಿಕ್ ಮಾಡಿದ ಸಂದರ್ಭದಲ್ಲಿ ಆ OTP ಬರ್ತದೆ. ಆ OTPನಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆ OTP ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟು ಈ ರೀತಿ ಪೇಜು ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಇಮೇಲ್ ಇದ್ದರೆ ಇಮೇಲ್ ಹಾಕಿ, ಇಲ್ಲ ಅಂತಂದರೆ ನಿಮ್ಮದು ಯಾವುದು ಇಮೇಲ್ ಬಿಡಿ. ಆಮೇಲೆ ಡಿಸ್ಟಿಕ್ಕು
ತಾಲೂಕು ಮತ್ತು ಪಿನ್ ಕೋಡು ನೀವೇ ಅಲ್ಲೇ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲೇ ಇರ್ತವೆ. ಅದನ್ನೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಅಡ್ರೆಸ್ಸನ್ನು ಅಲ್ಲಿ ಟೈಪ್ ಮಾಡಿಬಿಟ್ಟು ಅಲ್ಲಿ ಎಸ್ ಮತ್ತು ನೀವು ಕರ್ನಾಟಕದವರು ಅಂತ ಅಲ್ಲಿ ಇರ್ತದೆ, ಅದು ನೋಡಿಕೊಂಡು ಎಸ್ ಅನ್ನೋ ಒಂದು ಕೊಟ್ಬಿಡಿ. ಮತ್ತು ಅಲ್ಲಿ ನಿಮ್ಮದು ಒಂದು ಪಾಸ್ಪೋರ್ಟ್ ಸೈಜ್ದು ಫೋಟೋ ಕೊಡಬೇಕಾಗುತ್ತೆ. ಅಲ್ಲಿ ಚೂಸ್ ಫೈಲ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮದು ಫೋಟೋ ಕೇಳ್ತಿದೆ. ಆ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಪ್ಲೋಡ್ ಮಾಡಿದ ನಂತರ ನೆಕ್ಸ್ಟು ಬರ್ತಕ್ಕಂಥದ್ದು ಇಲ್ಲಿಗೆ ಸ್ಟೆಪ್ 1 ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಸ್ಟೆಪ್ 2 ಬರ್ತದೆ. ಸ್ಟೆಪ್ 2 ಅಲ್ಲಿ ನೋಡಿ, ಇಲ್ಲಿ ನೀವು ಯಾವ ಕಾಲೇಜಿಗೆ ಸೇರ್ಕೋತಾ ಇದ್ದೀರಾ ಅಂತಕ್ಕಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಯಾವ ಕಾಲೇಜು ಮತ್ತು ಯಾವುದು ಯೂನಿವರ್ಸಿಟಿ ಅಂತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಹಂಗೆ ಬಂದರೆ ಇಲ್ಲಿ ಯಾವ ಡಿಸ್ಟಿಕ್ಕು, ಯಾವುದು ಕಾಲೇಜ್ ಯಾವ ತಾಲೂಕಲ್ಲಿ ಬರ್ತದೆ, ಆಮೇಲೆ ಅಲ್ಲಿ ಯಾವುದು ನಿಮ್ಮದು ಕಾಲೇಜು ಅಂತಕ್ಕಂಥದ್ದನ್ನು, ನೀವು ಯಾವ ಕೋರ್ಸ್ಗೆ ಸೇರ್ತಾ ಇದ್ದೀರಾ ಅಂತಕ್ಕಂಥದ್ದನ್ನು ಎಲ್ಲನೂ ಕೂಡ ಇಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ. ಇದು ಕೋರ್ಸ್ ಇಯರ್ ಕೇಳ್ತಾನೆ. ನೀವು ಫಸ್ಟ್ ಇಯರ್ ಆದರೆ ಫಸ್ಟ್ ಇಯರು, ಸೆಕೆಂಡ್ ಇಯರ್ ಆದರೆ ಸೆಕೆಂಡ್ ಇಯರು ಅಲ್ಲಿ ಕೊಟ್ಟು ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಅದಾದ ನಂತರ ಪ್ರೀವಿಯಸ್ ಇಯರ್ ಪಾಸ್ ಡೀಟೇಲ್ಸು ಆಲ್ರೆಡಿ ಅದು ತಗೊಳ್ತದೆ. ಸೆಕೆಂಡ್ ಇಯರ್ಗೆ ಯಾರು ಅಪ್ಡೇಟ್ ಮಾಡ್ತೀರಾ ಅಂತಕ್ಕಂಥವ್ರು, ಅರ್ಜಿ ಆಗ್ತಕ್ಕಂಥವ್ರಿಗೆ. ಈಗ ಫಸ್ಟ್ ಇಯರ್ ಆದರೆ ನೀವೇ ಇದಕ್ಕೆ ಏನು ಮಾಡಬೇಕಾಗುತ್ತೆ ಅಂತಂದರೆ ಕೆಲವು ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿ ಮುಂದಕ್ಕೆ ಹೋದರೆ ಅಲ್ಲಿ ನಿಮಗೆ ನೆಕ್ಸ್ಟ್ ಪೇಜು ಸಿಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ನೀವು ಹಾಸ್ಟೆಲ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲ ಹಾಸ್ಟೆಲ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಕೇಳ್ತದೆ ಡಿಪಾರ್ಟ್ಮೆಂಟ್ ನೇಮು ಅದೇ ಇರ್ತದೆ. ನೆಕ್ಸ್ಟ್ ಕಾಲೇಜು ನಿಮ್ಮದು ಯಾವ್ದು ಕಾಲೇಜು ಅಂತಕ್ಕಂಥದ್ದು, ನಿಮ್ಮದು ಯಾವ ತಾಲೂಕು, ಮತ್ತು ಕೇಳ್ತದೆ ಯಾವ ಒಂದು ಸ್ಕೂಲು ಅಥವಾ ಕಾಲೇಜು ಅಂತ ಕೇಳ್ತದೆ. ಕೇಳ್ಬಿಟ್ಟು ಅಲ್ಲಿ ಕ್ಲಿಕ್ ಮಾಡಿದ್ರೆ ಗೆಟ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ಅಲ್ಲಿ ಯಾವ್ಯಾವ ಒಂದು ಹಾಸ್ಟೆಲ್ಗಳು ನಿಮಗೆ ಅವೈಲೇಬಲ್ ಇದೆ ಅಂತಕ್ಕಂಥದ್ದನ್ನೆಲ್ಲ ಅಲ್ಲಿ ಶೋ ಮಾಡ್ತದೆ. ನಿಮಗೆ ಯಾವ ಒಂದು ಹಾಸ್ಟೆಲ್ ಬೇಕು ಆ ಹಾಸ್ಟೆಲನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಕೆಲವು ಸಲ ಕೌನ್ಸಿಲಿಂಗ್ ಮೇಲೆ ಇದನ್ನು ನಿಮಗೆ ಸೀಟನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಅಲ್ಲಿ ನೋಡ್ಬೋದು ವಸತಿ ನಿಲಯಗಳ ಆದ್ಯತೆಯನ್ನು ಡ್ರಾಪ್ ಡೌನ್ನಲ್ಲಿ ನೀಡಿರುವ ಸಂಖ್ಯೆಯ ಮೂಲಕ ಆಯ್ಕೆ ಮಾಡಿ ಸದರಿ ಆಯ್ಕೆ ಮಾಡಲಾಗುವ ಆದ್ಯತೆಯ ಮೇಲೆ ವಸತಿ ನಿಲಯದಲ್ಲಿ ಸೀಟನ್ನು ಕೌನ್ಸಿಲಿಂಗ್ ಮೂಲಕ ನಿಗದಿಪಡಿಸಲಾಗುವುದು ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಇದಾದ ನಂತರ ಇಲ್ಲಿ ಹಾಸ್ಟೆಲ್ದು ಯಾವುದು ನಂಬರ್ಸು ನಿಮಗೆ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋತೀರ. ಮಾಡಿಕೊಂಡು ಅಲ್ಲಿ ಸೇವನ್ನು ಮಾಡ್ತೀರಾ. ಸೇವನ್ನು ಮಾಡಿದ ತಕ್ಷಣ ನೆಕ್ಸ್ಟು ಈ ರೀತಿ 3 ಸ್ಟೆಪ್ಸ್ ಕಂಪ್ಲೀಟ್ ಆಗಿರ್ತದೆ. ಇನ್ನು 4ನೇ ಸ್ಟೆಪ್ಸನ್ನು ಅವರೇ ನೋಡಿ ವೆರಿಫೈ ಮಾಡಿ ಅವರು ಏನು ಮಾಡ್ತಾರೆ ಅಂತಂದರೆ ಸೆಲೆಕ್ಟನ್ನು ಮಾಡ್ತಾರೆ. ಇಷ್ಟು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತಕ್ಕಂಥ ವಿಚಾರ. ನಿಮಗೇನೋ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಕ್ವಶನ್ನ ಕೇಳ್ಬೋದು. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.